ಹಾಯ್ ಆಲ್, ವೆಲ್ಕಮ್ ಬ್ಯಾಕ್. ಸೊ ಇವತ್ತು ನಾವು ಯಾವುದೇ ಟೇಸ್ಟಿಂಗ್ ಪೌಡರ್ ಅಥವಾ ಅಂಗಡಿಯಿಂದ ತಂದಿರೋ ಕಬಾಬ್ ಪೌಡರ್ ಇಲ್ದಲೇ ಕಬಾಬ್ ಮಾಡ್ತಾಯಿದ್ದೀವಿ. ತುಂಬ ಟೇಸ್ಟಿಯಾಗಿತ್ತು. ಸೊ ಇಲ್ಲಿ ನಾವು 1 kgಗೆ 2 ಮೊಟ್ಟೆ ಥರ ಹಾಕ್ಕೊಂಡಿದ್ದೀವಿ. ನಾವು ಸ್ವಲ್ಪ ಮನೇಲಿ ಫಂಕ್ಷನ್ ಇದೆಯಲ್ಲ ಜಾಸ್ತಿ ಮಾಡ್ತಾಯಿದ್ದೀವಿ. ಸೊ ನೋಡ್ಕೋಬೋದು ನೀವು. ಫಸ್ಟ್ ಎಲ್ಲ ಮೊಟ್ಟೆಗಳನ್ನ ನಾವು ಒಡೆದು ಒಂದು ಪಾತ್ರೆಗೆ ಹಾಕ್ಕೊಂಡು ಅದನ್ನು ಫಸ್ಟು ಮಿಕ್ಸ್ ಮಾಡ್ಕೋಬೇಕು. ಇನ್ ಕೇಸ್ ಮೊಟ್ಟೆ ಏನಾದರೂ ಹಾಳಾಗಿದ್ರೆ ನಾವು ಮಸಾಲ ಒಳಗೆ ಡೈರೆಕ್ಟ್ ಹಾಕ್ಬಿಟ್ರೆ ಅದು ಎಲ್ಲ ಕೆಟ್ಟೋಗ್ಬಿಡುತ್ತೆ, ವೇಸ್ಟ್ ಆಗಿಬಿಡುತ್ತೆ. ಸೊ ಫಸ್ಟು ಮೊಟ್ಟೆನ ನೋಡ್ಕೊಳ್ಳಿ. ನೀವು ಎಷ್ಟು kg ಮಾಡ್ತಿದ್ದೀರಾ ಆ ಬೇಸಿಸ್ ಮೇಲೆ 1 kgಗೆ 2 ಮೊಟ್ಟೆ ಥರ ನೀವು ತೊಗೊಳ್ಳಿ. ಆಮೇಲೆ 1 kgಗೆ ಹಾಫ್ ನಿಂಬೆಹಣ್ಣು ಥರ ತೊಗೋಬೇಕು. ಸೊ ನಾವಿಲ್ಲಿ ನಿಂಬೆಹಣ್ಣೆಲ್ಲ ಕಟ್ ಮಾಡಿ ಇಟ್ಕೊಂಡು ಒಂದು ಸಪ್ರೇಟ್ ಬೌಲ್ಗೆ ಸ್ಕ್ವೀಸ್ ಮಾಡಿ ಇಟ್ಕೊಂಡಿದ್ದೀವಿ. ಅದನ್ನು ನಿಂಬೆಹಣ್ಣಿಂದು ಸೀಡ್ಸ್ ಎಲ್ಲ ತೆಗೆದುಬಿಟ್ಟು, ನಿಂಬೆಹಣ್ಣಿಂದು ಬೀಜ ತೆಗೆದುಬಿಟ್ಟು ನಿಂಬೆಹಣ್ಣಿನ ರಸನ ನೀವು ಆಲ್ರೆಡಿ ಒಡೆದಿಟ್ಕೊಂಡಿರ್ತೀರಲ್ಲ ಮೊಟ್ಟೆ, ಅದರೊಳಗಡೆ ಆ್ಯಡ್ ಮಾಡ್ಕೋಬೇಕು. ಸೊ ಫಸ್ಟ್ ನಾವು ರೆಡಿ ಮಾಡ್ಕೊತಾ ಇದ್ದೀವಿ. ಸೊ ಲೆಮನ್ ಎಲ್ಲ ಸ್ಕ್ವೀಸ್ ಮಾಡಿ ಇಟ್ಕೊಂಡು ನೋಡ್ಬೋದು 1 ಬೌಲಷ್ಟಾಗಿದೆ. ಬಟ್ ಇದ್ರದ್ದು ಕ್ವಾಂಟಿಟಿ ಬಂದು ಹಾಫ್ ಲೆಮನ್, 1 kgಗೆ ಹಾಫ್ ಲೆಮನ್ ಅಷ್ಟು ಹಾಕೋಬೇಕು. ಸೊ ನಾವು ಮೊಟ್ಟೆ ಒಳಗಡೆ ಲೆಮನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ವಿ. ಸೊ ನೋಡ್ತಿರ್ಬೋದು, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು. ಮಿಕ್ಸ್ ಮಾಡ್ಕೊಂಡಾಗ ಮೊಟ್ಟೆಯಲ್ಲಿರೋದು ವೈಟ್ ಆ್ಯಂಡ್ ಎಲ್ಲೋ ಎಲ್ಲ ಮಿಕ್ಸ್ ಆಗಬೇಕು ಚೆನ್ನಾಗಿ. ಸೊ ನೆಕ್ಸ್ಟು 1 kgಗೆ 1 ಸ್ಪೂನ್ ಶುಂಠಿ ಪೇಸ್ಟ್, 1 ಸ್ಪೂನ್ ಬೆಳ್ಳುಳ್ಳಿ ಪೇಸ್ಟ್ ಥರ ಹಾಕ್ಕೊಳ್ಳಿ. ಸೊ ಇದು ನಾವು ದೊಡ್ಡ ಸ್ಪೂನ್ ತೊಗೊಂಡಿರೋದ್ರಿಂದ ಹಾಫ್ ಹಾಕ್ಕೊಂಡ್ವಿ. ನೋಡ್ಬೋದು 1 ಸ್ಪೂನ್ ಬೆಳ್ಳುಳ್ಳಿ, 1 ಸ್ಪೂನ್ ಶುಂಠಿ ಪೇಸ್ಟ್ ಹಾಕ್ಕೊಂಡ್ವಿ. ನಾನು ಹೇಳ್ದಂಗೆ ಲಾರ್ಜ್ ಕ್ವಾಂಟಿಟಿ ಮಾಡ್ತಿರೋದ್ರಿಂದ ನಾವು ಜಾಸ್ತಿ ಹಾಕೋತಾ ಇದ್ದೀವಿ. ಬಟ್ ನಾನು ಹೇಳಿರೋ ಮೆಜರ್ಮೆಂಟಲ್ಲಿ ಹಾಕ್ಕೊಳ್ಳಿ. 1 kgಗೆ 1 ಸ್ಪೂನ್ ಹಾಕ್ಕೊಳ್ಳಿ. ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ. ಅದು ಮೊಟ್ಟೆ ಜೊತೆ ಲೆಮನ್ ಜ್ಯೂಸ್ ಜೊತೆ ಆ್ಯಂಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎರಡೂ ನೀಟಾಗಿ ಮಿಕ್ಸ್ ಆಗಬೇಕು. ಸೊ ನೋಡ್ತಿರ್ಬೋದು ನೀವು. ಈ ಥರ ಚೆನ್ನಾಗಿ ಮಿಕ್ಸ್ ಆದಮೇಲೆ ನೀವು ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಹಾಕೋಬೋದು. ಸೊ ನಾವು ಶುಂಠಿ ಹಾಕೋತಾ ಇದ್ದೀವಿ ಇವಾಗ. ಶುಂಠಿ ನಾವು ಎಷ್ಟು kg ಮಾಡಿದ್ವಿ ಅಷ್ಟು kgಗೆ ನೋಡ್ಕೊಂಡು ಹಾಕ್ಕೊಂಡಿದ್ವಿ. ಸೊ ನೆಕ್ಸ್ಟು 1 kgಗೆ 1 ಇಡಿ ಅಷ್ಟು ಅಥವಾ 2 ಇಡಿಯಷ್ಟು ಕಾರ್ನ್ಫ್ಲವರ್ ಹಾಕ್ಕೊಳ್ಳೋದು. ನಿಮಗೆ ತೆಳ್ಳಗಿದೆ ಅಂತಂದರೆ ಕಾರ್ನ್ಫ್ಲವರ್ನ ನೀವು ಮತ್ತೆ ಆ್ಯಡ್ ಮಾಡ್ಕೋಬೋದು. ಸೊ ನಾವಿಲ್ಲಿ 1 kgಗೆ 2 ಇಡಿ ಥರ ಹಾಕ್ಕೊಂಡಿದ್ದೀವಿ. ಸೊ 1 kgಗೆ 2 ಇಡಿ ಥರ ಕಾರ್ನ್ಫ್ಲವರ್ ಹಾಕ್ಕೊಳ್ಳಿ. ಸೊ ಯಾವುದೇ ಥರ ನಾವಿಲ್ಲಿ ಆರ್ಟಿಫಿಷಿಯಲ್ ಅಥವಾ ಅಂಗಡಿಯಿಂದ ತಂದಿರೋ ಮಸಾಲ ಹಾಕಿಲ್ಲ. ಸೊ ಇದು ಮನೇಲಿ ಮಾಡಿರೋ ಖಾರ ಪುಡಿನೇ. ಸೊ 1 kgಗೆ 1 ಇಡಿ ಥರ ಹಾಕಿದ್ದೀವಿ. ಬಟ್ ನಿಮ್ಮದು ತುಂಬ ಖಾರ ಇತ್ತು ಅಂದರೆ ನೋಡ್ಕೊಂಡು ಹಾಕ್ಕೊಳ್ಳಿ. ಸೊ ಇದು ಖಾರ ನಾರ್ಮಲ್ ಇತ್ತು ಅಂತ ನಾವು 1 kgಗೆ 1 ಇಡಿ ಥರ ಹಾಕ್ಕೊಂಡ್ವಿ. ಸೊ ಇವಾಗ ಚಿಕನ್ ಮಸಾಲ ಹಾಕ್ಕೊಂಡ್ವಿ. ನಾವು 2 ಇಡಿ ಹಾಕ್ಕೊಂಡಿದ್ದೀವಿ. ಬಟ್ ಇಲ್ಲಿ ನೀವು ಅರ್ಧ ಇಡಿ ಅಥವಾ 2 ಸ್ಪೂನ್ಸ್ ಅಷ್ಟು ಚಿಕನ್ ಮಸಾಲ ಹಾಕ್ಕೊಳ್ಳಿ. ಸೊ 1 kgಗೆ ಅಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. 1 kgಗೆ 2 ಸ್ಪೂನ್ಸ್ ಅಷ್ಟು ಹಾಕ್ಕೊಳ್ಳಿ. ಸೊ ಚಿಕನ್ ಮಸಾಲ ನೋಡ್ಬೋದು, ನಾವು ಚಿಕನ್ ಮಸಾಲ ಖಾರ ಪುಡಿ ಎಲ್ಲ ಹಾಕ್ಕೊಂಡ್ವಿ. ಸೊ ನೆಕ್ಸ್ಟು ಸ್ವಲ್ಪ ನಾವು ಖಾರ ಜಾಸ್ತಿ ನೋಡಿಕೊಂಡು, ಖಾರ ಎಷ್ಟು ಬೇಕಷ್ಟು, ನೀವು ಜಾಸ್ತಿ ತಿನ್ನಲ್ಲ ಅಂದರೆ ಕಡಿಮೆ ಹಾಕ್ಕೊಳ್ಳಿ. ಸೊ ಪೆಪ್ಪರ್ ಪೌಡರ್ ಹಾಕ್ಕೊಂಡ್ವಿ. ಸೊ ಇದರೊಳಗೆ ಪೆಪ್ಪರ್ ಪೌಡರು ಎಲ್ಲನೂ ಹಾಕ್ಕೊಂಡ್ರೆ ಚೆನ್ನಾಗಿ ಟೇಸ್ಟ್ ಸಿಗುತ್ತೆ. ನೆಕ್ಸ್ಟು 1 ಇಡಿಯಷ್ಟು ಕಸ್ತೂರಿ ಮೇಥಿ. ನೀವು ಕಡಿಮೆ ಕ್ವಾಂಟಿಟಿಗೆ ಮಾಡೋದಾದರೆ ಕಡಿಮೆ ಹಾಕ್ಕೊಳ್ಳಿ. ಸೊ ನೀವು ಕಡಿಮೆ 1 kgಗೆ ಮಾಡ್ತಿದ್ದೀರಾ ಅಂದರೆ ಅದು ಕೂಡ 1 ಸ್ಪೂನಷ್ಟು ಕಸ್ತೂರಿ ಮೇಥಿ ಹಾಕ್ಕೊಳ್ಳಿ. ಸೊ ನೆಕ್ಸ್ಟ್ ನೋಡ್ತಿದ್ದೀರಾ ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ. ಸೊ ಗರಂ ಮಸಾಲ ನಾವಿಲ್ಲಿ 2.5 ಸ್ಪೂನ್ ಹಾಕ್ಕೊಂಡಿದ್ದೀವಿ. ಸೊ ಗರಂ ಮಸಾಲ ಆದಮೇಲೆ ನೀವು ಹಳದಿ ಹಾಕ್ಕೊಳ್ಳಿ, ಅರಿಶಿನ ಹಾಕ್ಕೊಂಡ್ವಿ. ಅರಿಶಿನೂ 2 ಸ್ಪೂನ್ ಹಾಕ್ಕೊಂಡ್ವಿ. ನೀವು ಹಾಫ್ ಸ್ಪೂನಷ್ಟು ಅಥವಾ 1/4 ಸ್ಪೂನಷ್ಟು ಮಾತ್ರ ಹಾಕ್ಕೊಳ್ಳಿ 1 kgಗೆ. ಸೊ ಕ್ವಾಂಟಿಟಿ ಎಲ್ಲ ಕಡಿಮೆ ಮಾಡ್ಕೊಳ್ಳಿ 1 kgಗೆ. ನಾವಿಲ್ಲಿ ಜಾಸ್ತಿ ಮಾಡ್ತಿರೋದ್ರಿಂದ ಜಾಸ್ತಿ ಹಾಕ್ಕೊಂಡಿದ್ದೀವಿ. ಸೊ ನೋಡ್ಬೋದು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆ ಮಸಾಲ ಫುಲ್ಲು. ಮಸಾಲ ಎಲ್ಲ ಚೆನ್ನಾಗಿ ನಾವು ಹಾಕಿರೋ ಪೌಡರು, ಕಾರ್ನ್ಫ್ಲವರು, ಎಗ್ಗು ಎಲ್ಲ ಚೆನ್ನಾಗಿ ಮಿಕ್ಸ್ ಆದರೆ ನಿಮಗೆ ಚಿಕನ್ನಲ್ಲಿ ಆ ಕೋಟಿಂಗ್ ಚೆನ್ನಾಗಿ ಕೂರುತ್ತೆ. ಮತ್ತು ಚಿಕನ್ ಕೂಡ ಅದನ್ನು ಅಬ್ಸರ್ವ್ ಮಾಡಬೇಕು, ಎಳ್ಕೊಳ್ಬೇಕು. ಆವಾಗ ನಿಮಗೆ ಕಬಾಬ್ ತಿನ್ನೋವಾಗ ತುಂಬ ಟೇಸ್ಟ್ ಅನಿಸುತ್ತೆ. ಇಲ್ಲ ಅಂದರೆ ಸಪ್ಪೆ ಅನ್ಸೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಇವಾಗ ಈ ಥರ ಕಲಿಸ್ಕೊಂಡಾದ್ಮೇಲೆ ನೆಕ್ಸ್ಟು ನಾವು ಮೊಸರು ಹಾಕ್ಕೋಬೇಕು.
ಸೊ ಮೊಸರು ನೀವು ಗಟ್ಟಿ ಮೊಸರು ತೊಗೊಂಡ್ರೆ ತುಂಬ ಒಳ್ಳೆಯದು. ಬಟ್ ನಮ್ಮದು ಅಂಗಡಿ ಮೊಸರನ್ನೇ ಬಟ್ ಸ್ವಲ್ಪ ತೆಳ್ಳಗಾಗ್ಬಿಟ್ಟಿತ್ತು. ಮತ್ತು ಇನ್ನೊಂದಂದರೆ ಹುಳಿ ಇದೆ ಮೊಸರು ಅಂದರೆ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ, ಲೈಕ್ 2 ಸ್ಪೂನ್ಸ್ ಸಾಕು 1 kgಗೆ. ನಮ್ಮದು ಆಲ್ರೆಡಿ ನಾವು ಇಲ್ಲಿ ಲೆಮನ್ ಆ್ಯಡ್ ಮಾಡಿದ್ರಿಂದ ತುಂಬ ಹುಳಿ ಆಗ್ಬಿಡುತ್ತೆ ಅಂದ್ಬಿಟ್ಟು ನಾವು ಸ್ವಲ್ಪ ಹಾಕ್ಕೊಂಡ್ವಿ. ಆಮೇಲೆ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಸೊ 1 kgಗೆ ಮೋಸ್ಟ್ಲಿ 1 ಸ್ಪೂನ್ ಸಾಕಾಗ್ಬೋದು. ಚಿಕ್ಕ ಸ್ಪೂನಲ್ಲಿ 1 ಸ್ಪೂನ್ ಸಾಲ್ಟ್ ಸಾಕಾಗುತ್ತೆ. ಸೊ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ನಮ್ಮದು ಮೊಸರು ಕೂಡ ತೆಳ್ಳಗಿದ್ದರಿಂದ ಗ್ರೇವಿ ಅಂದರೆ ಇದು ಪೇಸ್ಟು ತುಂಬ ತೆಳ್ಳಗೆ ಅನ್ನಿಸ್ತಿತ್ತು. ಚಿಕನಿಗೆ ಹಿಡಿಯಲ್ಲ ಅಂದ್ಬಿಟ್ಟು ನಾವೇನು ಮಾಡಿದ್ವಿ, ಮತ್ತು ಇನ್ನೂ ಒಂದು ಇಡೀ ಕಾರ್ನ್ಫ್ಲವರ್ ಆ್ಯಡ್ ಮಾಡ್ಕೊಂಡ್ವಿ. ಸೊ ನೀವು ಅದೇ ಥರ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ಕಾರ್ನ್ಫ್ಲವರ್ನ ಮತ್ತೆ ಆ್ಯಡ್ ಮಾಡ್ಕೋಬೋದು. ಸೊ ಎಲ್ಲ ಆ್ಯಡ್ ಮಾಡಿ ಆದಮೇಲೆ ಚೆನ್ನಾಗಿ ಅದನ್ನು ಒಂದು ಮಿಕ್ಸ್ ಕೊಡಿ. ನೀವು ನೋಡ್ತಿದ್ದೀರಲ್ಲ ವಿಡಿಯೋದಲ್ಲಿ. ಸೊ ಆ ಥರ ನಾವು ಚೆನ್ನಾಗಿ ಮಿಕ್ಸ್ ಮಾಡಿದ್ವಿ. ಸೊ ನೋಡಿ, ಚೆನ್ನಾಗಿ ಮಿಕ್ಸ್ ಕೊಟ್ಟಾದಮೇಲೆ ಇಷ್ಟು ತಿಕ್ಕಾಗಿರಬೇಕು ನಿಮ್ಮದು ಕಬಾಬ್ ಮಸಾಲ. ಸೊ ಇಷ್ಟು ಕಬಾಬ್ ಮಸಾಲ ತಿಕ್ಕಾಗಿ ಬಂದರೆ ಚಿಕನ್ಗೆ ಪರ್ಫೆಕ್ಟಾಗಿ ಕೂತ್ಕೊಳುತ್ತೆ. ಸೊ ಇದು ನಾವೇನು ಮಾಡಿದ್ವಿ ಅಂದರೆ ಮನೆಯಲ್ಲೇ ಮಾಡಿದಂಥ ಬೆಣ್ಣೆ. ಸೊ ಬೆಣ್ಣೆನ ಸ್ವಲ್ಪ ಬಿಸಿ ಮಾಡಿ ಆ್ಯಡ್ ಮಾಡ್ಕೊಂಡ್ವಿ. ನಿಮಗೆ ಆಪ್ಷನಲ್ ತುಪ್ಪ ಆದರೂ ಹಾಕೋಬೋದು, ಇಲ್ಲಾಂದರೆ ಆಯಿಲ್ ಆದರೂ ಹಾಕೋಬೋದು. ಹಾಕ್ಕೊಂಡು ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ. ಸೊ ನಾವು ಬೆಣ್ಣೆ ಹಾಕ್ಕೊಂಡಿದ್ವಿ, ಅದ್ರ ಟೇಸ್ಟ್ ಮಾತ್ರ ಅಲ್ಟಿಯಾಗಿತ್ತು. ತುಂಬ ಡಿಫ್ರೆಂಟ್ ಟೇಸ್ಟ್ ಬಂತು. ಸೊ ಇದು ನ್ಯಾಚುರಲ್ಲಾಗಿ ನಾವು ಯಾವುದೇ ಥರ ಆರ್ಟಿಫಿಷಿಯಲ್ ಕಲರ್ಸ್ ಅಥವಾ ಟೇಸ್ಟಿಂಗ್ ಪೌಡರ್, ಕಬಾಬ್ ಮಸಾಲ, ಕಬಾಬ್ ಪೌಡರ್ ಏನು ಯೂಸ್ ಮಾಡ್ದಲೇ ಹೆಲ್ತಿಯಾಗಿ ಕಬಾಬ್ ಮಾಡ್ಕೋಬೋದು. ಕಬಾಬ್ ಮಸಾಲ ನಾವೇ ತಯಾರಿಸ್ಬೋದು. ಸೊ ಈ ಥರ ನಾವು ಫೈನಲಾಗಿ ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ನೋಡ್ಬೋದು, ನೀವು ಈ ಟೆಕ್ಸ್ಚರ್ ಬರಬೇಕಿದ್ದು, ಇಷ್ಟು ಥಿಕ್ನೆಸ್ ಇರಬೇಕು. ಸೊ ಇದಕ್ಕೆ ನೀವು ಚಿಕನ್ ಇಲ್ಲ ಅಂದರೂ ವೆಜಿಟೇಬಲ್ ಕಬಾಬು ಮಾಡ್ಕೋಬೋದು. ಲೈಕ್ ನೀವು ಆಲೂಗೆಡ್ಡೆ ಹಾಕೋಬೋದು, ಇಲ್ಲ ಅಂದರೆ ಲೇಡೀಸ್ ಫಿಂಗರ್ ಬರುತ್ತಲ್ಲ, ಬೆಂಡೆಕಾಯಿನ ಸಣ್ಣ ಸಣ್ಣ ಕೂಡ್ಬಿಟ್ಟು ಉದ್ದುದಕ್ಕೆ ಓಪನ್ ಮಾಡಿ ಅದರೊಳಗೆ ಸ್ಟಫಿಂಗ್ ಹಾಕಿ ಹಾಕೋಬೋದು. ಬಟ್ ನಾವಿಲ್ಲಿ ಫಿಶ್ ಹಾಕೋತಾ ಇದ್ದೀವಿ. ನೀವು ನೋಡ್ತಿರ್ಬೋದು, ನನ್ನ ಬ್ರದರ್ಸ್ ಇಬ್ಬರು, ಇವರು ಫುಲ್ಲು ಗ್ರೇವಿ ಅಂದರೆ ಆ ಸ್ಟಫಿಂಗ್ ಸ್ಪೆಷಲಿಸ್ಟು. ಸೊ ಇವರು ಫಿಶ್ಶು ಮತ್ತು ಚಿಕನ್ನು ಎಲ್ಲ ಆ್ಯಡ್ ಮಾಡೋ ಸ್ಪೆಷಲಿಸ್ಟು. ಸೊ ಅದನ್ನೊಂಚೂರು ಕ್ರಿಯೇಟಿವ್ ಆಗೆಲ್ಲ ತೋರಿಸ್ತಿದ್ದಾರೆ. ಸೊ ನಾವಿವಾಗ ಇಲ್ಲಿ ಫಿಶ್ನ ಪೀಸ್ ಮಾಡಿಕೊಂಡು ನಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ಗೆ ಚೆನ್ನಾಗಿ ವಾಶ್ ಮಾಡಿಕೊಂಡು ಸ್ವಲ್ಪನೂ ನೀರು ಇಲ್ದಲೇ ಇರೋ ಥರ ಅದನ್ನು ಸೋಸ್ಕೊಂಡು ಅದಕ್ಕೆ ನಾವು ಮಾಡಿಟ್ಟಿರೋಂತಹ ಕಬಾಬ್ ಮಸಾಲಾನ ಆ್ಯಡ್ ಮಾಡ್ತಾಯಿದ್ದೀವಿ. ಸೊ ನಾನು ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿರೋ ಥರ ಚಿಕನ್ ಆ್ಯಡ್ ಮಾಡೋವಾಗ್ಲೂ ನಾವು ಕರ್ಬೇವಿನ ಸೊಪ್ಪು ಹಾಕೊಂಡ್ವಿ. ಸೊ ಸೇಮ್ ಇದಕ್ಕೂ ಅದೇ ಥರ ಮಾಡ್ಕೊಳ್ಳಿ. ಪ್ರೊಸೀಜರು ಮತ್ತು ಸ್ಟಫಿಂಗ್ ಎಲ್ಲ ಸೇಮ್ ಇರುತ್ತೆ. ನೋಡ್ಬೋದು, ಲಾಸ್ಟ್ ವಿಡಿಯೋದಲ್ಲಿ ನಾನು ಚಿಕನ್ ಹಾಕಿದ್ದೆ, ಈ ವಿಡಿಯೋದಲ್ಲಿ ಫಿಶ್ ಹಾಕ್ತಾಯಿದ್ದೀನಿ ಅಷ್ಟೇ. ಸೊ ಇದೇ ಥರ ನೀವು ಅದೇ ಸೇಮ್ ಗ್ರೇವಿ ಅಥವಾ ಏನು ಸ್ಟಫಿಂಗ್ ಅಥವಾ ಕಬಾಬ್ ಮಾಡೋ ಮಸಾಲ. ಸೊ ನೀವು ಏನಾದರೂ ಹೇಳ್ಬೋದು, ಕಬಾಬ್ ಮಾಡೋ ಮಸಾಲ ಅಥವಾ ಅದು ಫಿಶ್ ಚಿಕನ್ದು ಸ್ಟಫಿಂಗ್ ಕಬಾಬ್ ಮಸಾಲ, ಸೊ ಗ್ರೇವಿ ಏನಾದರೂ ಹೇಳ್ಬೋದು. ಸೊ ಅದನ್ನು ರೆಡಿ ಮಾಡಿಕೊಂಡ್ರೆ ಸಾಕು. ನೀವು ಅದಕ್ಕೆ ಚಿಕನ್, ಮಟನ್ ಅಥವಾ ಫಿಶ್ಶು ಅಥವಾ ವೆಜಿಟೇಬಲ್ಸ್ ಯಾವುದಿಂದಾದರೂ ನೀವು ಅದನ್ನು ಕಬಾಬ್ ಮಾಡ್ಕೋಬೋದು. ಸೊ ನಾವು ಇವಾಗ ಫಿಶ್ ಟ್ರೈ ಮಾಡಿದ್ವಿ. ಫಿಶ್ ಕೂಡ ಸಖತ್ತಾಗಿತ್ತು ಟೇಸ್ಟು. ಯಾಕಂದರೆ ಅದು ನಾವು ಮಾಡಿಟ್ಟಿದ್ದಂತಹ ಸ್ಟಫಿಂಗ್ ಎಲ್ಲ ಸೇಮ್ ಇತ್ತಲ್ಲ. ಸೊ ಮತ್ತು ಫಿಶ್ದು ಸ್ವಲ್ಪ ಅದು ಕುಕ್ ಆದಮೇಲೆ ಸ್ವಲ್ಪ ಬೇರೆ ಟೇಸ್ಟ್ ಬರುತ್ತೆ ಚಿಕನ್ಗೂ ಫಿಶ್ಗೂ. ಸೊ ಹಂಗಾಗಿ ಸಖತ್ತಾಗಿತ್ತು ಟೇಸ್ಟು. ಸೊ ನೀವು ಮಾಡ್ಕೊಳ್ಳಿ ಈ ಥರ. ಅಂದರೆ ನ್ಯಾಚುರಲ್ಲಾಗಿ ನಮ್ಮ ಮನೆಗಳಲ್ಲಿ ಮಾಡೋ ಅಂಥ ಫುಡ್ಡೆಲ್ಲ ನಾನು ಪೋಸ್ಟ್ ಮಾಡ್ತಿರ್ತೀನಿ. ನಮ್ಮ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ನೋಡಿ, ಫಿಶ್ಶು ಚೆನ್ನಾಗಿ ಎಣ್ಣೆ ಕಾದ್ಮೇಲೆ ನಾವು ಮತ್ತೆ ಫಿಶ್ ಕಬಾಬ್ ಪೀಸಸ್ನೆಲ್ಲ ಅದಕ್ಕೆ ಬಿಟ್ವಿ. ಚಿಕನ್ದು ಮಾಡಿದ್ವಿ, ಅದೇ ಥರ ಸೇಮ್ ರೆಸಿಪಿ ಫಿಶಲ್ಲಿ ಮಾಡಿದ್ವಿ. ನಿಮಗೆ ತೋರಿಸ್ತಿದ್ದೀನಿ ನೋಡಿ, ಚೆನ್ನಾಗಿ ಬೆಂದು ಚೆನ್ನಾಗಿ ಕುಕ್ ಆಗಿತ್ತು. ಆ್ಯಂಡ್ ಆ ಲೇಯರ್ ಕೂಡ ನೋಡ್ಬೋದು ನೀವು, ಫುಲ್ ಟೇಸ್ಟಿಯಾಗಿ ನಾವು ಮಾಡಿದ ಸ್ಟಫಿಂಗ್ ಎಲ್ಲ ನೀಟಾಗಿ ತೆಳ್ಳಗಾಗಬಾರ್ದು. ನಾವು ತೋರಿಸಿರೋ ಥರ ಕನ್ಸಿಸ್ಟೆನ್ಸಿಯಲ್ಲಿನೇ ನೀವು ಗ್ರೇವಿ ಮಾಡಿಕೊಂಡು ಅದರಲ್ಲಿ ಡಿಪ್ ಮಾಡಿ ಆಯಿಲ್ ಫ್ರೈ ಮಾಡಿದ್ರೆ ನಿಮಗೆ ಲೇಯರು ಫೈನಲಿ ಈ ಥರ ಬರುತ್ತೆ. ಸೊ ಸಖತ್ ಟೇಸ್ಟಿಯಾಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪ್